ಸ್ನೇಹಿತರೇ ನಮಸ್ಕಾರ, ನಾನು ರವೀಂದ್ರ ಜೋಶಿ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಿಸಿದ ಹಾಗೆ ಹಲವಾರು ಬೆಳವಣಿಗೆಗಳು ಕಳೆದ 2-3 ದಿವಸಗಳಿಂದ ನಡೆದಿದ್ದು ಒಂದೊಂದಾಗಿ ತಮಗೆ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ಅಭಿಷೇಕ್ ಬ್ಯಾನರ್ಜಿ ಇದನ್ನಲ್ಲ, ಮಮತಾ ಬೇಗಂ ಅವರ ಸೋದರಳಿಯ ಭಾಯ್ಪು, ಆತನ ಸೊಂಟ ಮುರಿಯುವ ಕೆಲಸವನ್ನು ಅತ್ಯಂತ ವಿಧಿವತ್ತಾಗಿ ಸಾಂವಿಧಾನಿಕವಾಗಿ ಸುವೇಂದು ಅಧಿಕಾರಿ ಸರ್ಕಾರ ಮಾಡ್ತಾ ಇತ್ತು. ಇದ್ದಕ್ಕಿದ್ದ ಹಾಗೆ ಮೊನ್ನೆ ಶನಿವಾರ ಮಧ್ಯಾಹ್ನದ ಮೇಲೆ ಕಲ್ಕತ್ತಾ ಹೈಕೋರ್ಟು ಮಧ್ಯಪ್ರವೇಶ ಮಾಡಿಬಿಡ್ತೀವಿ. ಇಲ್ಲದೆ ಹೋದರೆ ಬರೋಬ್ಬರಿ ಆತನನ್ನು ನೆಲಸಮ ಮಾಡುವ ಕೆಲಸವನ್ನು ವಿಧಿವತ್ತಾಗಿ ನಡೆಸಲಿಕ್ಕೆ ಕಾರ್ಯಕ್ರಮ ಶುರು ಆಗೋಗಿತ್ತು. ಏನಪ್ಪ ವಿಷಯ ಏನು ಅಂದರೆ, ಈತ ಒಂದು 5 ಅಂತಸ್ತಿನ ಪಂಚತಾರಾ ಹೋಟೆಲ್ ರೀತಿಯ ಕಚೇರಿಯನ್ನು ಕಟ್ಕೊಂಡಿದ್ದ ಸೌತ್ 24 ಪರಗನಾದಲ್ಲಿ. ಡೈಮಂಡ್ ಹಾರ್ಬರ್ನ ಪ್ರದೇಶ ಸೌತ್ 24 ಪರಗನ ಅಂತಾರೆ, ಆಮ್ತಾಲ ಅಂತ ಹೇಳ್ತಾರೆ ಪ್ರದೇಶಕ್ಕೆ. ಈ ಆಮ್ತಾಲದಲ್ಲಿ ಈತನದೊಂದು ದೊಡ್ಡ ಬಿಲ್ಡಿಂಗು, ಅದು ಈತನ ಸಂಸದೀಯ ಕಚೇರಿ. ಅಲ್ಲಿ ಇರೋರು ಯಾರಪ್ಪ ಅಂದರೆ ಶಹಜಾನ್ ಶೇಖು, ಜಹಾಂಗೀರು, ಶೌಕತ್ ಮುಲ್ಲಾ, ಇವರೆಲ್ಲ ಅಲ್ಲಿ ಕೂತ್ಕೊಂಡು ದಾದಾಗಿರಿ ಮಾಡಿಕೊಂಡು ಫೋನ್ ಮಾಡಿಕೊಂಡು ಎಲ್ಲ ಇಡೀ ಪಶ್ಚಿಮ ಬಂಗಾಳವನ್ನು ನಿಯಂತ್ರಿಸ್ತಾ ಇದ್ರು. ದುರಂತ ಏನಂದರೆ, ಅಪ್ಪಿತಪ್ಪಿ ಅಭಿಷೇಕ್ ಬ್ಯಾನರ್ಜಿ ಏನಾದರೂ ಕಚೇರಿಗೆ ಬಂದದ್ದೇ ಆದರೆ ಈ ಕಡೆ 3 ಕಿಲೋಮೀಟ್ರು ಆ ಕಡೆ 3 ಕಿಲೋಮೀಟ್ರ್ ಸಂಪೂರ್ಣವಾಗಿ ಟ್ರಾಫಿಕನ್ನು ಬಂದ್ ಮಾಡಲಾಗ್ತಾ ಇತ್ತು. ಯಾವುದೇ ವೆಹಿಕಲ್ ಹೋಗಲಿಕ್ಕೆ ಅನುಮತಿ ಇಲ್ಲ. ಎಲ್ಲರೂ ಸುತ್ತಿ ಬಳಸಿ ಪರದಾಡಿಕೊಂಡು ಓಡಾಡಬೇಕಾದ ಅನಿವಾರ್ಯತೆ ಬರ್ತಿತ್ತು. ಆ ರೀತಿಯಾದಂಥ ಈತನ ದಬ್ಬಾಳಿಕೆ ನಡೀತಾ ಇತ್ತು ಅಭಿಷೇಕ್ ಬ್ಯಾನರ್ಜಿದು. ಆಮೇಲೆ ಈ ಬಿಲ್ಡಿಂಗ್ ಇದೆಯಲ್ಲ, ಈ ಬಿಲ್ಡಿಂಗಿಗೆ ಒಂದು ಹಿನ್ನೆಲೆ ಇದೆ. ಏನು ಹಿನ್ನೆಲೆ ಅಂದರೆ, ಇಲ್ಲೊಂದು ಪಾಪ ಒಬ್ಬ ವ್ಯಕ್ತಿ ಬೇಕ್ರಿಯನ್ನು ಮಾಡ್ಕೊಂಡಿದ್ದ. ಆ ಬೇಕ್ರಿಗೆ ಬೆಂಕಿ ಹತ್ತತ್ತೆ, ಅಗ್ನಿ ಆಕಸ್ಮಿಕ ಸಂಭವಿಸುತ್ತೆ, ದುರ್ಘಟನೆ ಸಂಭವಿಸುತ್ತೆ, ಸುಟ್ಟೋಗುತ್ತೆ. ಸುಟ್ಟು ಹೋದ್ಮೇಲೆ ಆತ ಪರಿತಪಿಸ್ತಾನೆ ವಾಪಸ್ ಕೊಡಿ ಅಂತ. ಅದನ್ನು ಸರ್ಕಾರ ತನ್ನ ವಶಕ್ಕೆ ತೆಗೆದುಕೊಂಡು ಬಿಡುತ್ತೆ. ನೀನು ಪರ್ಮಿಷನ್ ತೊಗೊಂಡಿರಲಿಲ್ಲ, ಅಗ್ನಿಶಾಮಕ ದಳದಿಂದ ಇದು ಇಲ್ಲ, ಫೈರ್ ಫೈಟರ್ದು ಫೆಸಿಲಿಟಿ, 108 ಕಾರಣಗಳನ್ನು ತೋರಿಸಿ ಆತನನ್ನು ಮಾಲೀಕನನ್ನು ಓಡಿಸ್ಬಿಡಲಾಗುತ್ತೆ. ಆ ಜಾಗದಲ್ಲಿ ಬಂದು ವಕ್ಕರಿಸ್ಕೋತಾನೆ ಅಭಿಷೇಕ್ ಬ್ಯಾನರ್ಜಿ. ವಕ್ಕರಿಸಿಕೊಂಡವನು ಅದ್ಭುತವಾದಂಥ ಬಿಲ್ಡಿಂಗನ್ನು ಕಟ್ತಾನೆ. ಈತ ತನ್ನದೇ ಸರ್ಕಾರ ಜೀವಮಾನ ಇರ್ತದೆ ಅನ್ನುವಂಥ ನಂಬಿಕೆಯಲ್ಲಿ, ಭ್ರಮೆಯಲ್ಲಿ ಇದಕ್ಕೊಂದು ಪ್ಲ್ಯಾನನ್ನು ಹಾಕಿಸೋದಿಲ್ಲ, ನಕ್ಷೆಯನ್ನು ಹಾಕಿಸೋದಿಲ್ಲ, ಕಂಪ್ಲೀಷನ್ ರಿಪೋರ್ಟ್ ಪಡೆಯೋದಿಲ್ಲ, ಆಮೇಲೆ ಕಾನೂನುಬದ್ಧವಾಗಿ ಬಿಲ್ಡಿಂಗನ್ನು ಕಟ್ಟೋದೇ ಇಲ್ಲ. ಯಾಕೆಂದರೆ ಈತನದೇ ಬಲಗೈ ಬಂಟನಾದಂಥ ಫಿರ್ಹಾದ್ ಹಕೀಮು ಪಶ್ಚಿಮ ಬಂಗಾಳದಲ್ಲಿ ಕಲ್ಕತ್ತಾದಲ್ಲಿ ಮೇಯರು. ಈ 2 ಕಡೆ ಇದೆ. ಈ ಕಡೆ ಒಂದು ಕಡೆ ಸೌತ್ 24 ಪರಗನ, ಈ ಕಡೆ ನಾರ್ತ್ 24 ಪರಗನ, ಮಧ್ಯದಲ್ಲಿ ಕಲ್ಕತ್ತಾ ಸಿಟಿ. ಇದು ಈ ಸೌತ್ 24 ಪರಗನಾಗೆ ಬರುತ್ತೆ. ಅಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಕೂಡ TMC ಇದೆ. ಹೀಗಿರುವ ಸಂದರ್ಭದಲ್ಲಿ ಯಾವುದೇ ನಕ್ಷೆಯನ್ನು ಕೊಡಲಾರದೆ, ಅನುಮತಿ ಪಡೆಯಲಾರದೆ, ಜೊತೆಗೆ ಕಾನೂನುಬದ್ಧವಾಗಿ ಬಿಲ್ಡಿಂಗನ್ನು ಕಟ್ಟಲಾರದೆ, ಹೆಂಗೆ ಬೇಕೋ ಹಾಗೆ ಎನ್ಕ್ರೋಚ್ಮೆಂಟ್ ಮಾಡಿ ದೊಡ್ಡ ಬಿಲ್ಡಿಂಗ್ ಕಟ್ಟಿಬಿಟ್ಟಿರ್ತಾರೆ. ಇದು ಕುರಿತು ನೋಟಿಸ್ ಮೇಲೆ ನೋಟಿಸು ಕಳೆದ ಮೇ 9 ನಂತರ ಸುವೇಂದು ಅಧಿಕಾರಿ ಸರ್ಕಾರ ಬಂದ ಮೇಲೆ ನೋಟಿಸ್ ಮೇಲೆ ನೋಟಿಸ್ ಕೊಡ್ತಾ ಇರ್ತಾರೆ. ಈತ ಉತ್ತರವನ್ನೇ ಕೊಡೋದಿಲ್ಲ ಅಭಿಷೇಕ್ ಬ್ಯಾನರ್ಜಿ. ಕೊನೆಗೆ ಮೊನ್ನೆ ಶನಿವಾರ ದಿವಸ 3 ಬುಲ್ಡೋಸರ್ ಬರ್ತವೆ. 3 ಬುಲ್ಡೋಸರ್ ಬಂದು ಕೆಡವಲಿಕ್ಕೆ ಶುರು ಮಾಡ್ತವೆ ಬಿಲ್ಡಿಂಗ್. ನೋಡಿ, ಇಲ್ಲಿ ವಿಡಿಯೋ ಇದೆ, ತೋರಿಸ್ತಾ ಇದ್ದೀನಿ, ವಿಡಿಯೋ ನೋಡಿ. ಬಿಲ್ಡಿಂಗ್ ಕೆಡವಲಿಕ್ಕೆ ಶುರು ಮಾಡ್ತೇವೆ. ಸುತ್ತಲೂ ಜನ ನಿಂತಿರ್ತಾರೆ. ಒಂದು ಕಡೆ ಜೈ ಶ್ರೀರಾಮ್ ಕೂಗ್ತಿರ್ತಾರೆ, ಮತ್ತೊಂದು ಭಾಯ್ಪು ಚೋರ್ ಅಂತ ಕೂಗ್ತಿರ್ತಾರೆ. ಈ ಮಧ್ಯೆ ಯಾವಾಗ ಕೆಡುತ್ತಾರೆ ಅಂತ ಗೊತ್ತಾಗುತ್ತೋ ಆ ಕಡೆ ಕಲ್ಕತ್ತಾ ಹೈಕೋರ್ಟ್ಗೆ ಮೊರೆ ಹೋಗ್ತಾನೆ ಅಭಿಷೇಕ್ ಬ್ಯಾನರ್ಜಿ. ಹೋಗಿ, ನಾನು ಕಾನೂನುಬದ್ಧವಾಗಿ ಕಟ್ಟಿದ್ದೀನಿ, ಆದ್ದರಿಂದ ನನ್ನ ಬಿಲ್ಡಿಂಗನ್ನ ಡೆಮಾಲಿಷನ್ ಏನು ಮಾಡ್ತಾ ಇದ್ದಾರೆ ಅದಕ್ಕೆ ಯಥಾಸ್ಥಿತಿ ಕಾಪಾಡಿಕೊಳ್ಳಿಕ್ಕೆ ನನಗೊಂದು ಆದೇಶವನ್ನು ಮಾಡಿಕೊಡಿ, ನಿರ್ದೇಶನ ಕೊಡಿ ಅಂತ ಕಲ್ಕತ್ತಾ ಹೈಕೋರ್ಟಿಗೆ ಮೊರೆ ಹೋಗ್ತಾನೆ. ಕೇವಲ ಒಂದು ಹಿಯರಿಂಗಲ್ಲ, ಆ ರೀತಿ ಕೊಡಲಿಕ್ಕಾಗೋದಿಲ್ಲ. ಸದ್ಯಕ್ಕೆ ತಾತ್ಕಾಲಿಕ ತಡೆಯನ್ನು ಕೊಡ್ತೀವಿ, ಯಥಾಸ್ಥಿತಿ ಸ್ಟೇಟಸ್ ಕೋವನ್ನು ಮುಂದುವರ್ಸ್ಕೊಂಡು ಹೋಗಲಿಕ್ಕೆ ಕೊಡ್ತೀವಿ, ವಿಚಾರಣೆಯನ್ನು ಆಮೇಲೆ ಮಾಡೋಣ ಅಂತೇಳಿ ಕೋರ್ಟು ತಕ್ಷಣದಲ್ಲಿ ತ್ವರಿತವಾಗಿ ಒಂದು ಆದೇಶ ಮಾಡಿ ಈ ಡೆಮಾಲಿಷನ್ ಏನು ನಡೀತಾ ಇತ್ತೋ ಅದನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗುತ್ತೆ. ಅಷ್ಟೊತ್ತಿಗೆ ಅರ್ಧ ಬಿಲ್ಡಿಂಗ್ ಬಿದ್ದು ಹೋಗಿತ್ತು, ಏನೂ ಉಳಿದಿಲ್ಲ. ಇದ್ರ ಮಧ್ಯೆ ಈತ ಒಂದು ಕಂಪ್ಲೇಂಟನ್ನು ಕೊಡ್ತಾನೆ. ಏನಂತಂದರೆ, ನನ್ನ ಕಚೇರಿ ಒಳಗಡೆ ನುಗ್ಗಿ ಬಂದಿದ್ದರು ಅಧಿಕಾರಿಗಳು, ನನ್ನ ಲ್ಯಾಪ್ಟಾಪು, ನನ್ನ ಗ್ಯಾಜೆಟ್ಸು ಎಲ್ಲವನ್ನು ಎತ್ಕೊಂಡು ಹೋಗಿದ್ದಾರೆ, ಕಳ್ಳತನ ಆಗಿದೆ ಅನ್ನುವಂಥ ಒಂದು ಕೇಸ್ ಹಾಕ್ತಾನೆ. ಇದಾದ ಮೇಲೆ ಈತ ಒಂದು ಸಭೆಯನ್ನು ಮಾಡ್ತಾನೆ. ಸಭೆ ಯಾಕೆ ಮಾಡ್ದ? ಭಾಳ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ ಅದೇ. ಸಭೆ ಯಾಕೆಂದರೆ, ತನ್ನ ಮೇಲೆ ಇರುವ ಆರೋಪವನ್ನು ಬೇರೆ ಯಾರದರ ಮೇಲಾದರೂ ಹೊರಿಸಬೇಕು, ಇಲ್ಲದೆ ಹೋದರೆ ತನ್ನನ್ನು ಬಲಿಪಶು ಮಾಡಲಾಗುತ್ತೆ ಈ ಕಾಲಘಟ್ಟದಲ್ಲಿ ಅಂಥೇಳಿ ಆತ ಒಂದು ಸಭೆ ಮಾಡಿ
ಹೇಳ್ತಾನೆ, ನಮ್ಮ ಮಿಸ್ಟೇಕ್ ಆಗಿದ್ದಲ್ಲಿ ತೃಣಮೂಲ ಕಾಂಗ್ರೆಸ್ದು ಅಂದರೆ ನಾವು ಜನರಿಂದ ದೂರ ಆಗಿದ್ದಕ್ಕೆ ಅಥವಾ ಜನರ ವಿರುದ್ಧವಾಗಿ ಕೆಲಸ ಮಾಡಿದ್ದಕ್ಕೆ ಆ್ಯಂಟಿ ಇನ್ಕಮನ್ಸಿಯಿಂದ ನಾವು ಸೋತದ್ದಲ್ಲ. ಕಳೆದ ಬಾರಿ 2021ರಲ್ಲಿ ಚುನಾವಣೆ ಇತ್ತಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ, ಆ ಸಂದರ್ಭದಲ್ಲಿ ನಾವು ಹಲವಾರು ಜನರು ನಮ್ಮಿಂದ ಹೋಗಿ ಬಿ ಜೆ ಪಿಗೆ ಸೇರ್ಕೊಂಡ್ಬಿಟ್ರು. ಬಿ ಜೆ ಪಿಗೆ ಸೇರಿಕೊಂಡ್ರು. ಅಲ್ಲಿ ಹೋದ ತಕ್ಷಣ ಸೋತರು ಭಾಳಷ್ಟು ಜನ. ಸೋತ ಮೇಲೆ ವಾಪಸ್ TMCಗೆ ಬರ್ತೀನಿ ಅಂತ ಬಂದರು. ಆವಾಗ ನಮ್ಮ ಸೋದರತ್ತೆ ಇದ್ದಾರಲ್ಲ ಮಮತಾ ಬೇಗಂ ಅವರು ಅವ್ರನ್ನೆಲ್ಲ ವಾಪಸ್ ತೊಗೊಂಡ್ಬಿಟ್ರು. ಯಾರು ದ್ರೋಹ ಮಾಡಿ ಪಕ್ಷವನ್ನು ಬಿಟ್ಟು ಹೋಗಿದ್ರು ಅವರನ್ನು ಬಿಟ್ಟು ಬಿಡ್ಬೇಕಾಗಿತ್ತು. ನೀ ಬೇಡ, ನೀ ದ್ರೋಹಿ ಅಂತ ಬಿಡಬೇಕಾಗಿತ್ತು. ಆದರೆ ನಮ್ಮ ಅತ್ತೆಗೆ ಬಿಡಲಿಲ್ಲ. ಅವ್ರನ್ನೆಲ್ಲ ವಾಪಸ್ ಕರ್ಕೊಂಡ್ರು. ಪ್ರಾಯಶ್ಚಿತ್ತ ಮಾಡ್ಕೋತಾ ಇದ್ದಾರೆ, ಬರಲಿ ಬಿಡು ಅಂತ ಕರ್ಕೊಂಡದ್ದಕ್ಕೆ ನಮಗೆ ಈ ರೀತಿಯದಾದಂಥ ದೊಡ್ಡದಾದಂಥ ಬಂಡಾಯ ಆಗ್ತಾ ಇದೆ. ನಮ್ಮ ಹಿಂದೆ ಬೆನ್ನ ಹಿಂದೆ ಚಾಕು ಹಾಕೋ ಕೆಲಸ ಆಗ್ತಾ ಇದೆ. ಪಕ್ಷವ ನಮ್ಮದು ಅಂತ ಹೇಳ್ಕೊಂಡು ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಇದಕ್ಕೆ ನಾನು ಹೊಣೆಯಲ್ಲ, ಅವರು ಹೊಣೆ ಅಂತ ಅವ್ರ ಮೇಲೆ ಎತ್ತಿ ಹಾಕಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದರು. ಅದರ ಜೊತೆ ಒಂದು ಮಾತು ಹೇಳಿದರು. ಏನಂತ ಹೇಳಿದರು? ನಾನು ಬಿಡುವುದರಿಂದ ತೃಣಮೂಲ ಕಾಂಗ್ರೆಸ್ ಏನಾದರೂ ಮತ್ತೆ ಮೊದಲಿನ ಥರ ಗಟ್ಟಿಮುಟ್ಟಾಗೋದಾದರೆ, ಸದೃಢ ಆಗೋದಾದರೆ ನಾನು TMC ಪಕ್ಷವನ್ನು ತೊರೆಯಲಿಕ್ಕೆ ತಯಾರಿದ್ದೇನೆ ಅನ್ನುವಂಥ ಮಾತು ಹೇಳಿದರು. ಅಂದರೆ ಯಾವ ಮಟ್ಟಿಗೆ ಈ ವ್ಯಕ್ತಿ ಹತಾಶರಾಗಿದ್ದಾರೆ ಅನ್ನೋದನ್ನು ಸುಮ್ಮನೆ ಒಂದು ಸಲ ಯೋಚನೆ ಮಾಡಿ ನೋಡಿ. ಒಬ್ಬ ವ್ಯಕ್ತಿ ಯಾವಾಗ ಹಂಗೆ ಹೇಳ್ತಾನೆ, ನಾನು ಈ ಮನೆ ಬಿಟ್ಟು ಹೊರಟೋಗ್ತೇನೆ, ಹಂಗಾರೆ ನೀವೇ ನಡ್ಸ್ಕೊಳ್ರಿ ಅಂತ ಯಾವಾಗ ಹೇಳ್ತಾನೆ? ತೀರ ಹತಾಶನಾಗಿ ಅಸಹಾಯಕತೆ ಇದ್ದಾಗ, ಇನ್ನೇನು ನನ್ನ ಕಡೆ ಆಗೋದೇ ಇಲ್ಲ ಅಂದಾಗ ಈ ಮಾತನ್ನು ಹೇಳ್ತಾನೆ. ಯಾವ ವ್ಯಕ್ತಿ ಇಲ್ಲಿವರೆಗೂ ಪೊಗರಿನಿಂದ ಓಡಾಡ್ತಾ ಇದ್ನೋ ಆ ವ್ಯಕ್ತಿ ಈ ಮಾತನ್ನು ಹೇಳುವ ಸ್ಥಿತಿಗೆ ಬಂದಿದ್ದಾನೆ. ಇದ್ರ ಜೊತೆ ಇನ್ನೊಂದು ಬೆಳವಣಿಗೆ ಆಗುತ್ತೆ. ಏನಪ್ಪ ಅಂದರೆ, ಈ ಬಿಲ್ಡಿಂಗ್ ಡೆಮಾಲಿಷನ್ ನಡೀತಾ ಇತ್ತಲ್ಲ ಆಮ್ತಾಲ ಒಳಗಿದ್ದಂಥ ಈತನ ಕಚೇರಿ, ಅವಾಗಲ್ಲಿ ಅಭಿಜಿತ್ ದಾಸ್ ಬಾಬಿ ಅಂಥೇಳಿ ಈತನ ಎದುರುಗಡೆ ಡೈಮಂಡ್ ಹಾರ್ಬರ್ನಲ್ಲಿ ಸಂಸತ್ ಎಲೆಕ್ಷನ್ನಲ್ಲಿ 2024ರಲ್ಲಿ ಎದುರುಗಡೆ ಇದ್ದಂಥ BJPಯ ಸ್ಪರ್ಧಿ ಕ್ಯಾಂಡಿಡೇಟ್ ಅಭ್ಯರ್ಥಿ. ಮಾಧ್ಯಮದವರು ಬಂದು ಆತನ ಕೇಳಿದ್ರು, ಏನು ಈತಂದು ಒಂದೇ ಬಿಲ್ಡಿಂಗ್ ಕೇಳ್ತಾ ಇದ್ರೆ, ಆ ಕಡೆ ಕಾಮೆಟ್ ಸ್ಟ್ರೀಟ್ನಲ್ಲಿ ಒಂದು ಬಿಲ್ಡಿಂಗ್ ಇದೆ, ಜೊತೆಗೆ ಈತನ ಲೀವ್ಸ್ ಆ್ಯಂಡ್ ಬೌಂಡ್ಸ್ ಅನ್ನುವಂಥ ಕಂಪ್ನಿ ಬಿಲ್ಡಿಂಗ್ಗಳಿದ್ದಾವೆ, ಒಟ್ಟು 40 ಬಿಲ್ಡಿಂಗ್ ಇದ್ದಾವೆ, ಅದ್ರ ಬಗ್ಗೆ ಏನು ಮಾಡ್ತಾನೆ ಇಲ್ವಲ್ಲ ಅಂತೇಳಿ. ಇದು ಪ್ರಾರಂಭ. ಈ ಬಿಲ್ಡಿಂಗ್ ಕೂಡ ಲೀವ್ಸ್ ಆ್ಯಂಡ್ ಬೌಂಡ್ಸ್ನವರೇ ಟೇಕ್ ಓವರ್ ಮಾಡಿ ಕಟ್ಕೊಂಡದ್ದು ಅನ್ಯಾಯವಾಗಿ, ಅಕ್ರಮವಾಗಿ. ಈ ಬೇಕರಿ ಇದ್ದ ಜಾಗನ ಲೀವ್ಸ್ ಆ್ಯಂಡ್ ಬೌಂಡ್ಸ್ ಕಂಪ್ನಿ ಅಂತ ಬರ್ಕೊಂಡು ಅವರೇ ಮಾಡಿಕೊಂಡ್ರು. ಇವರ ಶಾಂತಿನಿಕೇತನ ಏನಿದೆಯಲ್ಲ ಅದನ್ನೂ ಕೆಡವ್ತೀವಿ, ಚಟರ್ಜಿ ಮಾರ್ಗದಲ್ಲಿದ್ದದ್ದು. ಕಾಮೆಟ್ ಸ್ಟ್ರೀಟಲ್ಲಿರೋ ಆಫೀಸ್ ಇದೆಯಲ್ಲ ಅದು ಕೂಡ ಇಲ್ಲಿಗಲ್ಲ, ಅದನ್ನು ಕೆಡವ್ತೀವಿ. ಈತನ 40 ಬಿಲ್ಡಿಂಗ್ ಬೀಳ್ತವೆ, ಈತ ಜೈಲಿಗೆ ಹೋಗೋದು ಗ್ಯಾರಂಟಿ, ಜೈಲಿಗೆ ಹೋಗೋವರೆಗೂ ನಾನಂತೂ ಬಿಡೋದಿಲ್ಲ ಅಂತ ಈ ಅಭಿಜಿತ್ ದಾಸ್ ಬಾಬಿ ಹೇಳ್ತಾ ಇದ್ದಾನೆ. ಕ್ಯಾಂಡಿಡೇಟ್ ಇತ್ತ, BJP ಕ್ಯಾಂಡಿಡೇಟ್ ಆಗಿದ್ದಂಥ ವ್ಯಕ್ತಿ. ಅಲ್ಲಿಗೆ ಇದು ಶುರುವಾತ್, ಇದು ಪ್ರಾರಂಭ, ಈತನ ಅವನತಿಯ ಪ್ರಾರಂಭ. ಇನ್ನು ಮುಂದೆ ಒಂದೊಂದಾಗಿ ಸಮಸ್ಯೆಗಳು ಉದ್ಭವಿಸ್ತವೆ. ಈ ಮಧ್ಯೆ ಮಮತಾ ಬೇಗಂಗೆ ಭಾಳ ಹತಾಶರಾಗಿ ಒಂದು ಮಾತನ್ನು ಹೇಳಿಬಿಟ್ರು. ಅವ್ರಿಗೇನಾಯಿತು ಅಂದರೆ, ಪ್ರತಿ ಸಲ ಜುಲೈ 21ನೇ ತಾರೀಕು ಅಂದ್ರೆ ನಾಳೆ, ಪ್ರತಿ ವರ್ಷ ಭಾಳ ದೊಡ್ಡ ಮಟ್ಟದಲ್ಲಿ ಈಕೆ ಒಂದು ರ್ಯಾಲಿಯನ್ನು ಮಾಡೋರು, ತನ್ನ ಶಕ್ತಿ ಪ್ರದರ್ಶನ ಮಾಡೋದು. ಇಡೀ ಕಲ್ಕತ್ತಾ ಊರಿಗೂರೇ ಜನ ನೆರೆದಿರಬೇಕು, ಆ ರೀತಿ ಜನ ಸೇರೋರು, ಮಾತ್ರ ತುಂಬ ಜನ ಸೇರೋರು. ಎಸ್ಪ್ಲೇನೇಡು ಧರ್ಮತಾಲದಲ್ಲಿ ನಡೀತಾ ಇದ್ದಂಥ ಕಾರ್ಯಕ್ರಮ. ಈ ಬಾರಿ ಪರ್ಮಿಷನ್ಗೆ ಅಪ್ಲೈ ಮಾಡಿದ್ರು, ಇಲ್ಲ ಅಲ್ಲಿ ಕೊಡೋಕ್ಕಾಗಲ್ಲ, ಜನನಿಬಿಡ ಪ್ರದೇಶ ಅದು, ಅಲ್ಲಿ ಜನರಿಗೆ ಟ್ರಾಫಿಕ್ಗೆಲ್ಲ ತೊಂದರೆ ಆಗುತ್ತೆ. ಕಳೆದ ಸಾರಿ 2025ರದೇ ನಿಮ್ಮ ಮೇಲೆ ಕೇಸ್ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾರೋ PIL ಹಾಕಿದ್ದಾರೆ, ನಮ್ಗೆ ತೊಂದರೆ ಆಗಿದೆ ಅಂತ ಅಲ್ಲಿ ಪರ್ಮಿಷನ್ ಕೊಟ್ಟೋದಕ್ಕೆ ಅಂತ. ಆ ಕೇಸಲ್ಲಿ ಓಡಾಡ್ತಾ ಇದ್ರಿ, ಈ ಸಲ ಅದು ಕೊಡೋಕ್ಕಾಗೋದಿಲ್ಲ ಅಂತ ಕೋರ್ಟ್ ಇವ್ರಿಗೆ ಬಿರ್ಲಾ ಪ್ಲಾನ್. ಈಕೆ ಕೋರ್ಟ್ಗೆ ಹೋದರು. ಫಸ್ಟಿಗೆ ಸರ್ಕಾರಕ್ಕೆ ಈಕೆ ಬರ್ಕೊಂಡ್ರು, ಏನಂತ, ನಾನು ಜುಲೈ 21ನೇ ತಾರೀಕು ಪ್ರತಿ ವರ್ಷದಾಗಿ ಈ ಬಾರಿಯೂ ನಾನು ಸ್ಥಾಪನಾ ದಿನಾಚರಣೆ, ಹುತಾತ್ಮನ ದಿನಾಚರಣೆಯನ್ನು ನಮ್ಮ TMC ಪಕ್ಷದಿಂದ ಆಚರಿಸ್ತೀನಿ ಅಂತ. ಸರ್ಕಾರ ಕೊಡಲ್ಲ ಅಂತ ಹೇಳ್ತು. ಇಲ್ಲ, ನಾವು ಕೊಡಲ್ಲ ಪರ್ಮಿಷನ್, ಎಸ್ಪ್ಲೇನೇಡ್ ಅನ್ನೋದು ಜನನಿಬಿಡ ಪ್ರದೇಶ, ಅಲ್ಲಿ ಹೆಂಗೆ ಕೊಡೋಕ್ಕಾಗತ್ತೆ ಅಂತ ಈಕೆ ಹೈಕೋರ್ಟಿಗೆ ಮೊರೆ ಹೋದ್ರು. ಹೈಕೋರ್ಟ್ ಹೇಳುತ್ತೆ, ಇಲ್ಲ ಅಲ್ಲಿ ಮಾಡೋಕ್ಕೆ ಸಾಧ್ಯ ಇಲ್ಲ, ಜನರಿಗೆ ತೊಂದರೆ ಆಗುತ್ತೆ, ನೀನು ಬಿರ್ಲಾ ಪ್ಲಾನೆಟೋರಿಯಮಲ್ಲಿ ಮಾಡಬೇಕು. ಅದರ ಸಾಂದ್ರತೆ ಎಷ್ಟು ಜನರು ಹಿಡಿತು? 2,500 ಜನಕ್ಕೆ ನಿಮಗೆ ಅನುಮತಿಯನ್ನು ಕೊಡ್ತೀವಿ. 2,500 ಪಾಸ್ಗಳನ್ನು ಮಾತ್ರ ವಿತರಿಸಬೇಕು. ಜೊತೆಗೆ 3 ಗಂಟೆಗಳ ಒಳಗೆ ನಿಮ್ಮ ಕಾರ್ಯಕ್ರಮ ಮುಗಿದೋಗ್ಬಿಡ್ಬೇಕು ಅಂತ ಕಂಡೀಷನ್ ಹಾಕಿ ಅನುಮತಿಯನ್ನು ಕೊಡುತ್ತೆ. ಆದರೆ ಈ ಋತುಬ್ರತ ಬ್ಯಾನರ್ಜಿ ಇದ್ದಾನೆ, ಆತ ನಮ್ಮದು ಅಸಲಿ TMC ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆತನು ಅಪ್ಲೈ ಮಾಡ್ತಾನೆ, ನಾವು TMC ಅವರು ನಾವು ಮಾಡಬೇಕು ಈ ಸಲ ಹುತಾತ್ಮ ದಿನಾಚರಣೆ ಅಂತ. ಆತ ಮೇಯೋ ರೋಡ್ ಅಂತೇಳಿ ಅತ್ಯಂತ ಪ್ರತಿಷ್ಠಿತವಾದ ರಸ್ತೆ, ಅಲ್ಲಿ ಗಾಂಧಿ ಪುತ್ಥಳಿಯ ಎದುರುಗಡೆ ನಾವು ಮಾಡ್ತೀವಿ ಅಂತ. ಆತನಿಗೆ ಅನುಮತಿ ದಕ್ಕತ್ತೆ. ನಾಳೆ ಆ ಕಾರ್ಯಕ್ರಮ ನಡೆಯುತ್ತೆ. ಮಜಾ ಅಂದರೆ, ಯಾವ ಫಿರ್ಹಾದ್ ಹಕೀಮ್ ಮತ್ತು ಅರೂಪ್ ವಿಶ್ವಾಸ್ ಇವರಿಬ್ಬರೂ ಸೇರಿ ಇಡೀ ಈಕೆ ಕಾರ್ಯಕ್ರಮವನ್ನು ನಿಯೋಜನೆ ಮಾಡ್ತಾಯಿದ್ರು, ಅವರೇ ನೋಡ್ಕೋತಾ ಇದ್ರು.
ಅವರಿಬ್ಬರು ಕೂಡ ಈಗ ಜನರಿಗೆ ಯಾವ ರೀತಿ ಹೆದರಿಸ್ತಾ ಇದ್ದಾರೆ ಅಂದರೆ, ಬಿರ್ಲಾ ಪ್ಲಾನಿಟೋರಿಯಮ್ಗೆ 2,500ಕ್ಕಿಂತ ಒಬ್ಬನೇ ಒಬ್ಬ ಎಕ್ಸ್ಟ್ರಾ ಹೋದರೆ ಜನ ನಿಮ್ಮನ್ನು ಸರ್ಕಾರ ನಿಮ್ಮನ್ನು ಅಟ್ಟಿಸ್ಕೊಂಬಂದು ಹೊಡೆಯುತ್ತೆ, ಹುಷಾರಾಗಿರಿ, ನೀವು ಬರೋದಾದರೆ ಈ ಕಡೆ ಮೇಯರ್ ರೋಡಲ್ಲಿರುವಂಥ ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಜನರಿಗೆ ಹೆದರಿಸಲಿಕ್ಕೆ ಶುರು ಮಾಡಿದ್ದಾರೆ. ಈ ಮಧ್ಯೆ ಕಾಂಗ್ರೆಸ್ನವರು ತಮ್ಮ ಬಲ ಪ್ರದರ್ಶನ ಮಾಡಬೇಕು ಅನ್ನುವಂಥ ತೀರ್ಮಾನ ಈ ಸಲ ಪಶ್ಚಿಮ ಬಂಗಾಳದಲ್ಲಿ ಮಾಡಿದ್ದಾರೆ. ಅವ್ರದ್ದೇನು ಅಸ್ತಿತ್ವ ಇಲ್ಲ ಅಲ್ಲಿ, ಅದನ್ನು ಮುಗಿಸ್ಬಿಟ್ಟಿದ್ದಾರೆ ಮಮತಾ ಬೇಗಂ ಅವರು ಶಹೀದ್ ಮೈದಾನದ ಜಾಗ ಕೊಡಲಾಗಿದೆ. ಅಲ್ಲಿ ಮಲ್ಲಿಕಾರ್ಜುನ ಮುತ್ಯ, ರಾಹುಲ್ ಗಾಂಧಿ ಎಲ್ಲ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸಂಸತ್ ಅಧಿವೇಶನ ನಡೀತಾ ಇರೋದ್ರಿಂದ ಎಷ್ಟು ಮಟ್ಟಿಗೆ ಬರ್ತಾರೋ ಬರೋದಿಲ್ವೋ ಅದ್ರ ಬಗ್ಗೆ ಖಚಿತತೆ ಇಲ್ಲ. ಯಾವಾಗ ಈ ರೀತಿ ಆಕೆಗೆ ಅವಮಾನ ಆಯಿತು, ಮುಜುಗರ ಆಯಿತು, ತನಗೆ ಪರ್ಮಿಷನ್ ಸಿಗಲಿಲ್ಲ, ತನಗೆ ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ಕೂಡಲೇ ಈಕೆ ರೊಚ್ಚಿಗೆದ್ಬಿಟ್ಲು. ರೊಚ್ಚಿಗೆದ್ರು. ಆಮೇಲೆ ಈ ಭಾಳ ದೊಡ್ಡದಾದಂಥ ಬೆಳವಣಿಗೆ ಏನಾಯಿತು ಅಂದರೆ, ಕೋಯಲ್ ಮಲ್ಲಿಕ್ ಅಂತ ಈಕೆ ಮಾಡಿದಂಥ ಒಬ್ಬ ರಾಜ್ಯಸಭಾ ಸದಸ್ಯ, ಆಕೆ ಇದ್ದಕ್ಕಿದ್ದ ಹಾಗೆ ರಾಜೀನಾಮೆ ಕೊಟ್ಟು, ಮೊನ್ನೆ ನೋಡಿದರೆ 4 ಜನ ರಾಜೀನಾಮೆ ಕೊಟ್ಟಿದ್ದಾರೆ, ಈಗ ನೋಡಿದರೆ ಈಕೆ ಕೊಡ್ತಾ ಇದ್ದಾರೆ. ಕೋಪ ಹತ್ಬಿಡ್ತು. ಕೋಪ ಹತ್ತಿ ಮಾಧ್ಯಮದವ್ರು ಕರೆದು ಹೇಳ್ತಾರೆ, ಯಾರ್ಯಾರು ಪಕ್ಷವನ್ನು ತೊರೆದು ಹೋಗ್ತಾರೋ ಈಗಲೇ ತೊರೆದು ಹೋಗ್ಬಿಡಿ, ಪದೇ ಪದೇ ಈ ಥರ ರಾಜೀನಾಮೆ ಕೊಟ್ಟು ನನಗೆ ಮುಜುಗರ ಮಾಡಬೇಡಿ, ಒಂದೇ ಸಲ ಎಲ್ಲರೂ ಬಿಟ್ಟು ಹೋಗ್ಬಿಡ್ರಿ ಅಂತ. ಒಂದೇ ಸಲ ಬಿಟ್ಟು ಹೋಗ್ಬಿಡ್ರಿ ಅಂತ ಅಂದ ತಕ್ಷಣ ಯಾರ್ಯಾರು ಅಡ್ಡಗೋಡೆ ಮೇಲೆ ಕೂತಿದ್ರಲ್ಲ, ಒಂದಷ್ಟು ಜನ ರಿತುಬ್ರತ ಬ್ಯಾನರ್ಜಿ ಹತ್ರ ಇದ್ದಾರೆ, ಒಂದಿಷ್ಟು ಜನ ಈಕೆ ಬಳಿ ಮಮತಾ ಬೇಗಂ ಅವ್ರಿಗೆ ಸರೆಂಡರ್ ಹಾಕ್ಕೊಂಡು ಇದ್ದಂಥ ಒಂದಷ್ಟು ಜನ ಇದ್ದರು. ಅಂದರೆ ಆಷಾಢ ಭೂತಿಗಳು, ಅವ್ರು ಆ ಕಡೆನೂ ಇಲ್ಲ, ಈ ಕಡೆ ಹೌದಪ್ಪಿದ್ದಲ್ಲ ಹೌದಪ್ಪ, ಅಲ್ಲಪ್ಪಿದ್ದಲ್ಲ ಅಲ್ಲಪ್ಪ. ಆವಾಗ ಈ ಗೋಡೆ ಮೇಲೆ ಕೂತರು ಒಬ್ಬೊಬ್ಬರ ಟಣ್ ಅಂತ ಜಿಗಿಲಿಕ್ಕೆ ಶುರು ಮಾಡಿದ್ರು. ಅದರಲ್ಲಿ ಮೊದಲೇದವನು ಕಳೆದ ಬಾರಿ ಶಿಕ್ಷಣ ಸಚಿವನಾದ ಪಾರ್ಥ ಚಟರ್ಜಿಗಿಂತ ಮುಂಚೆ ಭ್ರಾತ್ಯೋ ಬಸು ಅಂತೇಳಿ, ಭ್ರಾತ್ಯೋ ಬಸು ಆತ ತೃಣಮೂಲ ಕಾಂಗ್ರೆಸ್ಗೆ ಈಕೆ ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟ. ಎರಡನೇದು ಉನ್ನಯನ್ ಅಫೇರ್ಸ್ ಮಿನಿಸ್ಟ್ರಿ ಅಂತ ಇದೆ, ಅಭಿವೃದ್ಧಿ ಕಲ್ಯಾಣ ಸಚಿವಾಲಯ ಅಂತೇಳಿ ಹೆಸರು, ಅದಕ್ಕೆ ಅಭಿವೃದ್ಧಿ ಸಚಿವಾಲಯ ಅಂತ. ಆ ಸಚಿವಾಲಯದ ಆದಿವಾಸಿ ಲೀಡರ್ ಒಬ್ಬರು, ಭಾಳ ಪ್ರಖ್ಯಾತವಾದ ಹೆಣ್ಮಗಳು, ಆ ಸಂಧ್ಯಾರಾಣಿ ತೂಡು ಅಂಥೇಳಿ. ಸಂಧ್ಯಾರಾಣಿ ತೂಡು ಇಡೀ ಆದಿವಾಸಿ ಜನಾಂಗವನ್ನು ಪ್ರತಿನಿಧಿಸ್ತಾ ಇದ್ದಂಥ ಆಕೆ ಕೂಡ ರಾಜೀನಾಮೆ ಕೊಟ್ಬಿಟ್ರು. ಅದಾದಮೇಲೆ ರಾಜರ್ಹಾಟ್ ನ್ಯೂ ಟೌನ್ನಲ್ಲಿ ಒಬ್ಬ ಬಲಗೈ ಬಂಟ ಇವ್ರಿಗಿದ್ದಂಥ ವ್ಯಕ್ತಿ, ಲೆಫ್ಟಿಸ್ಟು ತಪಸ್ ಚಟರ್ಜಿ ಅಂಥೇಳಿ, ಆತ ಕೂಡ ರಾಜೀನಾಮೆ ಕೊಡ್ತಾನೆ. ಆಮೇಲೆ ಮಾಜಿ ಸಚಿವನ ಅಂತ ರಾಜೀವ್ ಬ್ಯಾನರ್ಜಿ ರಾಜೀನಾಮೆ ಕೊಡ್ತಾನೆ, ವಿಶ್ವಜಿತ್ ದಾಸ್ ಅನ್ನೋನು ರಾಜೀನಾಮೆ ಕೊಡ್ತಾನೆ. ಸಾಲಾಗಿ 15-20 ಜನ ಪ್ರಮುಖ ಸಚಿವರು, MLAಗಳು ಇದ್ದಂಥವರು, MLAಗಳು ಈಕೆಯ TMCಗೆ ರಾಜೀನಾಮೆಯನ್ನು ಕೊಟ್ಬಿಡ್ತಾರೆ. ಅಲ್ಲಿಗೆ ಮಮತಾ ಬೇಗಂ ದಿನದಿಂದ ದಿನಕ್ಕೆ ಕೃಷರಾಗ್ತಾ ಇದ್ದಾರೆ, ಅವರ ಪಕ್ಷ ಅಸ್ತಿತ್ವದಿಲ್ಲ ಇಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. ಈ ಮಧ್ಯೆ ಅಲ್ಲಿ ಜ್ಞಾನೇಶ್ ಕುಮಾರ್ ಅವರು ಒಂದು ಸಭೆ ಮಾಡಿಬಿಟ್ರು, ಪ್ರೆಸ್ ಮೀಟ್ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಹೇಳಿದರು, ಮೊದಲನೇದಾಗಿ ಪಶ್ಚಿಮ ಬಂಗಾಳದಲ್ಲಿ ನೀವು ನಡೆಸಿದಂಥ ಚುನಾವಣೆ ಶಾಂತಿಯುತವಾಗಿ ಮಾಡಿದ್ದಕ್ಕೆ ನನ್ನ ಕೃತಜ್ಞತೆಗಳು. ನಮ್ಮ ನಿರೀಕ್ಷೆ ಮೀರಿ ಇಲ್ಲಿಯ ಜನ ಮತದಾನ ಮಾಡಿದ್ದಾರೆ. ಇದು ನಿಮ್ಮ ದೇಶದ ಸಂವಿಧಾನದ ಬಗ್ಗೆ ನಿಮಗಿರುವಂಥ ನಂಬಿಕೆಯನ್ನು ತೋರಿಸುತ್ತೆ. ಎರಡನೇದು, ಎಲ್ಲಿ ಕಡ್ಡಾಯವಾಗಿ ಮತ ಹಾಕಬೇಕು ಅನ್ನುವಂಥ ಆಸ್ಟ್ರೇಲಿಯಾದಲ್ಲಿ ಮತದಾನ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಮತದಾನ ಪಶ್ಚಿಮ ಬಂಗಾಳದಲ್ಲಿ ಆಗಿದೆ, ಆದ್ದರಿಂದ ನಿಮ್ಮನ್ನು ಅಭಿನಂದಿಸ್ತೇನೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದರು. ಅಲ್ಲಿ ಮಾಧ್ಯಮದವ್ರು ಇದ್ದರು. ಮಾಧ್ಯಮದವ್ರು ಕೇಳಿದ್ರು, ಈಗ ಅಸಲಿ ತೃಣಮೂಲ ಯಾವುದು, ಡೂಪ್ಲಿಕೇಟ್ ತೃಣಮೂಲ ಯಾವುದು, ದಯವಿಟ್ಟು ಹೇಳಿಬಿಡಿ ಸ್ವಾಮಿ, ಯಾಕೆ ನೀವೇ ಚೀಫ್ ಎಲೆಕ್ಷನ್ ಕಮಿಷನರು, ಅದೊಂದು ಖಚಿತಪಡಿಸ್ಬಿಡಿ, ನಮ್ಗೆ ಅದ್ರ ಬಗ್ಗೆ ಒಂದು ಗೊಂದಲ ಇದೆ ಅಂತ. ಆಗ ಅವ್ರು ಹೇಳಿದ್ರು, ಯಾವ್ದು ಅಸಲಿ ಯಾವ್ದು ನಕಲಿ ನಾನು ಹೆಂಗೆ ಹೇಳಿ, ಅದನ್ನು ಹಂಗೆ ಹೇಳಲಿಕ್ಕೆ ಬರೋದಿಲ್ಲ. ಆಮೇಲೆ ಎಷ್ಟು ಜನ MLAಗಳಿದ್ದಾರೆ, ಎಷ್ಟು ಜನ MPಗಳಿದ್ದಾರೆ ಅನ್ನೋದು ಮುಖ್ಯ ಆಗೋದಿಲ್ಲ, ಸಂಘಟನೆ ಯಾರ ಕಡೆ ಇದೆ, ಒಟ್ಟು ಸಂಘಟನೆ ಯಾರು ನಡೆಸ್ತಾ ಇದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಕಾನೂನಾತ್ಮಕವಾಗಿ ಆಗಬೇಕಾದಂಥ ವಿಚಾರ, ಇದ್ರ ಬಗ್ಗೆ ನನಗೇನು ಮಾತಾಡಲಿಕ್ಕೆ ತಯಾರಿಲ್ಲ ಅಂತ ಹೇಳಿದ್ರು. ಆವಾಗ ರಿತುಬ್ರತ ಬ್ಯಾನರ್ಜಿ ಅದಕ್ಕೆ ಕೌಂಟ್ರ್ ಕೊಡ್ತಾರೆ. ಏನಂತಂದರೆ, ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಸಂಘಟನೆಗಳು ನಮ್ಮ ಅಡಿಯಲ್ಲಿ ಇದ್ದಾವೆ, ಮಮತಾ ಬೇಗಂ ಅವ್ರ ಜೊತೆ ಒಂದೇ ಒಂದು ಸಂಘಟನೆ ಕೂಡ ಇಡೀ ರಾಜ್ಯದಲ್ಲಿ ಯಾವುದೂ ಇಲ್ಲ, ಆದ್ದರಿಂದ TMC ಅನ್ನೋದು ನಮ್ಮದೇ ವಿನಃ ಮಮತಾ ಬೇಗಂದವ್ರದ್ದು ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಸ್ಪಷ್ಟಪಡಿಸ್ಬಿಡ್ತಾರೆ. ಇನ್ನು ಈ ನಾರ್ತ್ 24 ಪರಗಣದಲ್ಲಿ ಮೊನ್ನೆ ಒಬ್ಬನ ಅರೆಸ್ಟ್ ಮಾಡಿದರು, ನಿಮ್ಗೆ ಗೊತ್ತಿದೆ, ದೇವರಾಜ್ ಚಕ್ರವರ್ತಿ ಅಂಥೇಳಿ. ಸಿಕ್ಕಾಪಟ್ಟೆ ದುಡ್ಡೆಲ್ಲ ಸಿಕ್ತು, ಈತನ ಪತ್ನಿ ಇಬ್ಬರನ್ನೂ ಅರೆಸ್ಟ್ ಮಾಡಲಾಯಿತು, ಈತನ ದಾದಾಗಿರಿ, ಆತನಿಗೆ ಹೊಡೆದಂಥ ಮೊಟ್ಟೆ ಬಗ್ಗೆ ಎಲ್ಲ ಹೇಳಿದ್ದೆ. ಮೊನ್ನೆ ಯಾವಾಗ ಇಲ್ಲಿ ಬಾಂಬ್ ಬ್ಲಾಸ್ಟ್ ಇದು ಬುಲ್ಡೋಸರ್ 3 ಬುಲ್ಡೋಸರ್ ತೊಗೊಂಡು ಈತನ ಬಿಲ್ಡಿಂಗ್ ಕೆಡೋಗ್ತಾ ಇತ್ತಲ್ಲ, ಆವಾಗ ಈ ನಾರ್ತ್ 24 ಪರಗಣದಲ್ಲಿರುವಂಥ ಈತನ ಪ್ರದೇಶ ಇದೆಯಲ್ಲ, ಈತನ NIA ಅವರು ಎತ್ಕೊಂಡು ಹೋಗ್ಯಾರ. ಅಲ್ಲಿ 2 ಹುಡುಗರು ಒಂದು ಚೀಲ ಇಟ್ಟು ಹೋಗ್ಬಿಡ್ತಾರೆ. ಕೆಲವೇ ಕ್ಷಣದಲ್ಲಿ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ಆವಾಗ ತಕ್ಷಣದಲ್ಲಿ ಇವ್ರು ಬರ್ತಾರೆ, ಕ್ರೈಮ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೆ, ಬಂದು ಅಲ್ಲಿ ಪರೀಕ್ಷೆ 2 ಠಾಣೆಯಿಂದ ಬರ್ತಾರೆ, ಬಂದು ನೋಡ್ತಾರೆ. ನೋಡಿದ ಮೇಲೆ ಪರೀಕ್ಷೆ ಮಾಡಿದಾಗ ಅಲ್ಲೆಲ್ಲ ಕಡೆ ಬಾಂಬ್ಗಳನ್ನು ಸಂಗ್ರಹ ಮಾಡಿಟ್ಟದ್ದು ಗೊತ್ತಾಗತ್ತೆ. ಅದರ ಕಾರಣೀಭೂತ ಯಾರು ಅಂದರೆ
ಯಾವ ಅಭಿಷೇಕ್ ಬ್ಯಾನರ್ಜಿಯ ಬಲಗೈ ಬಂಟ ಅಂತ ಹೇಳಲಾಗ್ತಾ ಇದೆಯೋ ಅದೇ ದೇವರಾಜ್ ಚಕ್ರವರ್ತಿ ಎಲ್ಲ ಇದರ ಹಿಂದಿರುವಂಥ ಮೂಲ ಧಾತು ಅಂತ ಕನ್ಫರ್ಮ್ ಆಗುತ್ತೆ. ಇಷ್ಟೆಲ್ಲ ದಿಲ್ಲಿಯಲ್ಲಿ ಗಲಾಟೆ ನಡೀತಾ ಇತ್ತಲ್ಲ, ಜಂತರ್ ಮಂತರು ಗಲಾಟೆ ಎಲ್ಲ ನಡೀತಾ ಇತ್ತಲ್ಲ, ಅಮಿತ್ ಶಾ ಅವರು ಎಲ್ಲಿದ್ದರು ಸ್ವಾಮಿ? ಅಮಿತ್ ಶಾ ಅವರು ಭಾನುವಾರ ದಿವಸ ನೇರವಾಗಿ ಪಶ್ಚಿಮ ಬಂಗಾಳಕ್ಕೆ ಹೋಗ್ತಾರೆ, ಕಲ್ಕತ್ತಾದಲ್ಲಿ ಹೋಗಿ ಕುತ್ಕೋತಾರೆ. ನಿಮ್ಗೆ ಗೊತ್ತಿದೆ ಸಚಿವ ಸಂಪುಟದ ವಿಸ್ತರಣೆ ಆಗಬೇಕೀಗ. ವಿಸ್ತರಣೆ ಮಾಡ್ತಾರೋ ಅಥವಾ ಪುನರ್ಘಟನೆ ಮಾಡ್ತಾರೋ ಏನೋ ಒಂದು ಮಾಡ್ತಾರೆ. ಅವ್ರಿಗೊಂದು ಭಾಳ ಮುಖ್ಯವಾದಂಥ ವಿಚಾರ ಇದು. ಒಂದು ಏನಪ್ಪ ಅಂದರೆ, ಯಾರು 20 ಜನ NCP ಆಗಿ ಬಂದ್ರಲ್ಲ, ಸಾಂವಿಧಾನಿಕವಾಗಿ ಅಸ್ತು ಆಗುವುದರವರೆಗೂ ಅದು ತ್ರಿಶಂಕು ಅಂತ. ನಿನ್ನೆ ಪ್ರತಿಪಕ್ಷಗಳ ಸಭೆ ಇತ್ತು, ಸರ್ವಪಕ್ಷಗಳ ಸಭೆ ಇತ್ತು. ಸಭೆಯಲ್ಲಿ ಎಲ್ಲರೂ ಎದ್ದು ಹೋಗ್ಬಿಟ್ರು. ಉಳಿದ ಪಕ್ಷದವರು ಯಾವಾಗ NCPI ಅವರು ಬಂದರು, TMC 20 ಜನ ಸದಸ್ಯರು ಬಂದರು, ಎದ್ದು ಹೋಗ್ಬಿಟ್ರು ಅವರು. ಯಾಕೆ ಅಂತ ಕೇಳಿದ್ರೆ, ನೀವು ಈ ರೀತಿ ಜನರಿಗೆಲ್ಲ ಅವಕಾಶ ಮಾಡಿಕೊಟ್ಟಿದ್ರೆ ಅವ್ರ ಸಭೆ ಕರಿಬಾರ್ದಾಗಿತ್ತು. ಈಗ ಅವರಿಗೆ ಸಿಂಧುತ್ವವನ್ನು ಕೊಡಬೇಕು, ಅದಕ್ಕೆ ಬೇಕಾದ ತಯಾರಿ. ಒಂದು ವೇಳೆ NCPIಗೆ ಅವ್ರು ಹೋಗಿದ್ದು ಅಸಿಂಧು ಅಂತ ಆದರೆ BJPಗೆ ಅವ್ರನ್ನ ತೊಗೋಬೇಕು. BJPಗೆ ತೊಗೊಳಕ್ಕೆ ಆಗತ್ತಾ? ಯಾಕೆಂದರೆ ಇವರೆಲ್ಲ ವಿರೋಧ ಇದ್ದಂಥವ್ರು ಮತ್ತು ಇವ್ರಿಗೆಲ್ಲ ಕ್ರಿಮಿನಲ್ ಹಿನ್ನೆಲೆ ಇದೆ. ತಲೆ ಎಣಿಸಲಿಕ್ಕಾಗಿ ಇವ್ರಿಗೆ NDAದ ಭಾಗವಾಗಿ ಇಟ್ಕೊಳ್ಳೋದೇ ಬಿಟ್ಟರೆ ಪಕ್ಷದಲ್ಲಿ ತೆಗೆದುಕೊಳ್ಳೋ ಮನೆ ಒಳಗಡೆ ಅವರು ಸದಸ್ಯರು ತೊಗೊಳಕ್ಕಾಗಲ್ಲ. ಹೊರಗಡೆಯಿಂದ ನಮ್ಮ ಬೆಂಬಲ ಕೊಡಲಿ ಅಂತ ತೊಗೋಬಹುದೇ ವಿನ ತೊಗೊಳಿಕ್ಕಾಗಲ್ಲ. ಈ ಸ್ಥಿತಿಯಲ್ಲಿ ಏನು ಮಾಡಬೇಕು, ಇವರ ಸ್ಥಿತಿಗತಿಗಳೇನು, ಹೇಗೆ ಇದನ್ನು ನಿಭಾಯಿಸಬೇಕು ಅನ್ನೋದರ ಚರ್ಚೆ ಮಾಡಲಿಕ್ಕೆ ಸಂಘಟನಾತ್ಮಕ ಕೆಲಸಕ್ಕೆ ಭಾನುವಾರ ದಿವಸ ಅಮಿತ್ ಶಾ ಅವರು ಕಲ್ಕತ್ತಾಗೆ ಬಂದು ಕೂತ್ಕೊಂಡಿದ್ರು. ಅಲ್ಲಿ ಶಮೀಕ್ ಭಟ್ಟಾಚಾರ್ಯ ಅಂತ ರಾಜ್ಯಾಧ್ಯಕ್ಷ, ಈಗ ಆತನನ್ನು ಕೇಂದ್ರಕ್ಕೆ ತಗೋಬೇಕು ಅನ್ನೋಂಥ ಒಂದು ಪ್ರಪೋಸಲ್ ಇದೆ. ಈಗಾಗಲೇ 4 ಜನ ಅದಕ್ಕೆ ಕಾಯ್ಕೊಂಡು ಕೂತಿದ್ದಾರೆ. ಒಬ್ಬ ಜಲ್ಪೈಗುರಿನಲ್ಲಿ ಜಯಂತ್ ರಾಯ್ ಇದ್ದಾರೆ, ಡಾರ್ಜಿಲಿಂಗ್ನಲ್ಲಿ ರಾಜೀವ್ ಬಿಷ್ಟಾ ಇದ್ದಾರೆ, ವಿಷ್ಣುಪುರದಲ್ಲಿ ಸುಮಿತ್ ರೋ ಇದ್ದಾರೆ, ಪುರುಲಿಯಾದಲ್ಲಿ ಜತಿನ್ ಮಹಾರಾಜ್ ಇದ್ದಾರೆ. 4 ಜನ ಕಾಯ್ಕೊಂಡು ಕೂತಿದ್ದಾರೆ. ಶಮೀಕ್ ಭಟ್ಟಾಚಾರ್ಯ ಕೊಟ್ಬಿಟ್ರೆ ಏನಾಗುತ್ತೆ? ಈಗಾಗಲೇ ಇಬ್ಬರು, ಒಬ್ಬ ಸುಕಾಂತೋ ಮುಜುಮ್ದಾರ್ ಇದ್ದಾರೆ, ಶಂತನು ಠಾಕೂರ್ ಅಂತ ಇಬ್ಬರು ಪಶ್ಚಿಮ ಬಂಗಾಳವನ್ನು ಪ್ರತಿನಿಧಿಸ್ತಾ ಇರೋರು ಇಬ್ಬರು ಇದ್ದಾರೆ. ಈ 4 ಜನ ಸಂಭಾವ್ಯ ಅಭ್ಯರ್ಥಿಗಳು ಅಂತ ಹೇಳಲಾಗ್ತಾ ಇದೆ. ಒಂದು ವೇಳೆ ಶಮೀಕ್ ಭಟ್ಟಾಚಾರ್ಯ ಕೊಟ್ಟದ್ದಾದರೆ ಇವ್ರು ಯಾರನ್ನಾದ್ರೂ ಮುನಿಸ್ಕೋತಾರಾ ಅಥವಾ ಇವ್ರು ಬೇರೆ ಏನಾದರೂ ಸ್ಥಾನಮಾನ ಕಲ್ಪಿಸಬೇಕಾ? ಈ ಸಂಘಟನಾತ್ಮಕ ಕೆಲಸವನ್ನು ನಿಭಾಯಿಸಲಿಕ್ಕಾಗಿ ನಿನ್ನೆ ಅಮಿತ್ ಶಾ ಅವರು ಪಶ್ಚಿಮ ಬಂಗಾಳದಲ್ಲಿದ್ದರು, ಕಲ್ಕತ್ತಾದಲ್ಲಿದ್ದರು. ಹೇಗೆ ಏಕಕಾಲಕ್ಕೆ ಎಲ್ಲ ಕೆಲಸಗಳನ್ನು ಇವರೆಲ್ಲ ನಿಭಾಯಿಸ್ತಾರೆ? ನಿಜಕ್ಕೂ ನಿಬ್ಬೆರಗಾಗುವಂಥ ಸಂಗತಿ ನನ್ನ ಮಟ್ಟಿಗಂತೂ. ತಮಗೇನು ಅನಿಸುತ್ತೆ ದಯವಿಟ್ಟು ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯ. ನಮಸ್ಕಾರ.